ನಮ್ಮ ಕಡೆ ಗಾದೆ ಹೇಳ್ತಾರೆ, ಉಂಡರಿಗೆ ಊಟ ಬೇಡ, ಬೋಳದಲ್ಲಿ ಎಣ್ಣೆ ಒತ್ತಬೇಡ ಅಂತೇಳಿ. ಈಗಾಗಲೇ ಅಧಿಕಾರನ ಅನುಭವಿಸಿ ಅವ್ರು ಒಂದು ರೀತಿ ಅಧಿಕಾರದ ಮದದಲ್ಲಿ ತೇಲ್ತಿದ್ದಾರೆ. ಸೊ ಅವರಿಗೆ ಬಡವರ ಕಷ್ಟಗಳು ಗೊತ್ತಾಗಲ್ಲ, ಅವರಿಗೆ ಶಿಕ್ಷಕರ ಸಮಸ್ಯೆಗಳು ಗೊತ್ತಾಗಲ್ಲ, ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ನೀವು ಹಂಗೇನಾರು ಇದ್ರೆ ನೀವೇನು ಮಾಡಿದ್ದೀರಿ ಅದು ಹೇಳಿ, ಅದು ಬಿಟ್ಬಿಟ್ಟು ಏನು ಮಾಡಬೇಕು ಅದು ಹೇಳ್ಬೇಡಿ. ಇಲ್ಲಿವರೆಗೂ ನಿಮ್ಗೆ ಅಧಿಕಾರ ಕೊಟ್ಟು ಸಾಕಾಗಿ ಹೋಗಿದೆ. ಒಂದೇ ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ತುಂಬ ದೀರ್ಘಕಾಲವಾದಂಥ ಅಧಿಕಾರ ಸಿಕ್ಕಿದ್ರೆ ಅಧಿಕಾರ ಯಾವ ರೀತಿ ದುರ್ಬಳಕೆ ಆಗುತ್ತೆ. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಏನು ಚುನಾವಣೆ ನಡೀತಿದೆ, ಈ ಒಂದು ಚುನಾವಣೆಗೆ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಅರಾ ಮಹೇಶ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಸೊ ನಾನು ಈ ಒಂದು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ನೋಂದಾಯಿತ ಮತದಾರರೇನಿದ್ದಾರೆ, ಸೊ ಅವರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಶಿಕ್ಷಕರು ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಭಾಳ ದೊಡ್ಡ ಜಾಗದಲ್ಲಿ ನೀವಿದ್ದೀರಿ. ಸೊ ನಿಮಗೆ ಮತ್ತೊಂದು ಜವಾಬ್ದಾರಿ ಏನಪ್ಪ ಅಂತಂದರೆ, ಈ ಪ್ರಜಾಪ್ರಭುತ್ವವನ್ನು, ಈ ಅಸ್ಥಿರಗೊಳ್ತಿರ್ತಕ್ಕಂಥ ಪ್ರಜಾಪ್ರಭುತ್ವ ಏನಿದೆ, ದುರ್ಬಲಗೊಳ್ತಿರ್ತಕ್ಕಂಥ ಪ್ರಜಾಪ್ರಭುತ್ವ ಏನಿದೆ, ಸೊ ಇದನ್ನು ಒಂದು ರೀತಿ ಸುಸ್ಥಿರಗೊಳಿಸಬೇಕು ಅಂತಂದರೆ ತಾವು ದಯಮಾಡಿ ಒಬ್ಬ ಪ್ರಜ್ಞಾವಂತ ಜನಪ್ರತಿನಿಧಿಯನ್ನು ಈ ಮೇಲ್ಮನೆಗೆ ಕಳಿಸ್ಕೊಡ್ಬೇಕು. ಆ ಮುಖಾಂತರ ಮೇಲ್ಮನೆ ಅಂತಂತಂದರೆ ಒಂದು ಮಾತಿದೆ, ಇದು ವಿದ್ವಾಂಸರಿರ್ತಕ್ಕಂಥ ಜಾಗ, ಬಹಳ ಪ್ರಜ್ಞಾವಂತಿರತಕ್ಕಂಥ ಜಾಗ, ಅನುಭವಗಳುಳ್ಳಂಥ ಜಾಗ, ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಸೇವೆಗಳನ್ನು ಸಲ್ಲಿಸಿರ್ತಕ್ಕಂಥವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯಿಂದ ಏನು ಮೇಲ್ಮನೆಯನ್ನು ಒಂದು ಸೃಷ್ಟಿಯನ್ನು ಮಾಡಿದ್ದಾರೆ, ರಚನೆಯನ್ನು ಮಾಡಿದ್ದಾರೆ. ಸೊ ಅಂಥ ಒಂದು ಜಾಗಕ್ಕೆ ಡಾಕ್ಟರ್ ಅರಾ ಮಹೇಶ್ ಅಂತ ಒಬ್ಬ ಅನುಭವಿಗಳು, ಈ ಸಮಾಜದ ಬಗ್ಗೆ ಅತ್ಯಂತ ಕಳಕಳೆ ಉಳ್ಳಂಥವರು, ಒಬ್ಬ ಹೋರಾಟಗಾರರು, ಒಬ್ಬರು ಚಿಂತಕರು, ಒಬ್ಬರು ಬರಹಗಾರರು, ಕವಿಗಳು ಆಗಿರ್ತಕ್ಕಂಥ, ಮತ್ತು ಈ ಎಲ್ಲ ಅಭ್ಯರ್ಥಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಒಂದು ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ಅರಾ ಮಹೇಶ್ ಅವರಿಗೆ ನೀವು ಮತವನ್ನು ಕೊಡಬೇಕು, ಮೊದಲನೇ ಪ್ರಾಶಸ್ತ್ಯ ಮತ. ಸೊ ಆ ಮುಖಾಂತರವಾಗಿ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ರೀತಿ ಜಡ್ಡುಗಟ್ಟಿದ ವಾತಾವರಣ ಏನಿದೆ, ನಮ್ಮ ಕಡೆ ಗಾದೆ ಹೇಳ್ತಾರೆ, ಉಂಡರಿಗೆ ಊಟ ಬೇಡ, ಬೋಳದಲ್ಲಿ ಎಣ್ಣೆ ಒತ್ತಬೇಡ ಅಂತೇಳಿ. ಅಂದರೆ ಉಂಡಾದ್ಮೇಲೆ ಊಟ ಹಾಕಿದ್ರೆ ಅವ್ರಿಗೆ ಪ್ರಯೋಜನ ಇಲ್ಲ. ಈಗಾಗಲೇ ಅಧಿಕಾರನ ಅನುಭವಿಸಿ ಅವ್ರು ಒಂದು ರೀತಿ ಅಧಿಕಾರದ ಮದದಲ್ಲಿ ತೇಲ್ತಿದ್ದಾರೆ. ಸೊ ಅವರಿಗೆ ಬಡವರ ಕಷ್ಟಗಳು ಗೊತ್ತಾಗಲ್ಲ, ಅವರಿಗೆ ಶಿಕ್ಷಕರ ಸಮಸ್ಯೆಗಳು ಗೊತ್ತಾಗಲ್ಲ, ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ಸೊ ಹಂಗಾಗಿ ನೊಂದವರಿಗೆ ಗೊತ್ತಿರುತ್ತದ್ರ ಆ ಒಂದು ಸಂಕಷ್ಟ ಏನು ಅಂತೇಳಿ, ಆ ಕ್ಷೇತ್ರದಲ್ಲಿ ನೊಂದವರಿಗೆ ಗೊತ್ತಿರುತ್ತೆ. ಸೊ ಆ ಕಾರಣದಿಂದ ನಾನು ಏನು ಮನವಿ ಮಾಡ್ಕೊಳ್ತೀನಪ್ಪ ಅಂದರೆ, ದಯಮಾಡಿ ನೀವು ಒಂದು ರೀತಿ ಒಂದು ಮನಸ್ಸನ್ನು ಬದಲಾವಣೆ ಮಾಡಿ. ಯಾಕೆಂತಂದರೆ ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ. ನೀವು ಸಾಮಾನ್ಯ ಮತದಾರ ಅಲ್ಲ, ಎಲ್ಲ ರೀತಿ ಮತದಾರ ಥರ ನೀವು ಸಾಮಾನ್ಯ ಮತದಾರ ಅಲ್ಲ, ನಿಮಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಸೊ ಆ ಜವಾಬ್ದಾರಿನ ಅರ್ಥ ನೀವು ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಈ ದೇಶವನ್ನು ಉಳಿಸುವಂಥ, ನಿಜವಾದ ಈ ದೇಶ ಕಟ್ಟುವಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥ ನೀವುಗಳಿಗೆ ಒಂದು ಅರ್ಥ ಬರುತ್ತೆ. ಹಾಗಾಗಿ ಏನು ಬಹುಜನ ಸಮಾಜ ಪಾರ್ಟಿ ಅರಾ ಮಹೇಶ್ ಅವರ ಗೆಲುವಿಗೆ ಏನು ಟೊಂಕ ಕಟ್ಟಿ ನಿಲ್ತಿದ್ದು ನಾವು ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವುದೇ ರೀತಿಯಾದಂಥ ಆಸೆ ಆಮಿಷಗಳನ್ನ ನಾವು ಒಡ್ಡಲ್ಲ. ನಾವೇನು ಕೇಳ್ತಿದ್ದೀವಿ, ಕರಪತ್ರದಲ್ಲೂ ಕೂಡ ಬರೆದಿದ್ದೀವಿ, ನಾವೇನು ಸಾಧನೆ ಮಾಡಿದ್ವಿ ಅದು ಹೇಳಿದ್ದೀವಿ. ನೀವು ಹಂಗೇನಾರು ಇದ್ದರೆ ನೀವೇನು ಮಾಡಿದ್ದೀರಿ ಅದು ಹೇಳಿ, ಅದು ಬಿಟ್ಬಿಟ್ಟು ಏನು ಮಾಡಬೇಕು ಅದು ಹೇಳ್ಬೇಡಿ. ಇಲ್ಲಿವರೆಗೂ ನಿಮ್ಗೆ ಅಧಿಕಾರ ಕೊಟ್ಟು ಸಾಕಾಗಿ ಹೋಗಿದೆ. ಅಧಿಕಾರಕ್ಕೂ ಕೊಟ್ಟ ಕುದುರೆಯನ್ನೇ ಇರದೆ ಮತ್ತೊಂದು ಕುದುರೆ ಬಯಸುವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತ. ಈ ಕೊಟ್ಟಾಗ ಏನು ಮಾಡಿದಿರಿ, ಅಧಿಕಾರ ಕೊಟ್ಟಾಗ ಅದು ಹೇಳಿ. ನೀವು ನಿಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನೀವೇನು ಸಾಧನೆ ಮಾಡಿದಿರಿ ಅದು ಹೇಳ್ರಪ್ಪ. ನಮ್ಮ ಸಾಧನೆ ಇದು ಮಾಡಿದ್ದೀವಿ, ಸೊ ಹಂಗಾಗಿ ನಮಗೆ ಓಟ್ ಹಾಕಿ ಅಂತೇಳಿ. ಏನೂ ಮಾಡೋದಲ್ಲ. ನೀವು ಕೊಟ್ಟಾಗ ನೀವು ಅಧಿಕಾರದಲ್ಲಿ ಮಜಾ ಮಾಡ್ಕೊಂಡು, ಜನರ ತೆರಿಗೆ ಹಣ ಪೋಲ್ ಮಾಡ್ಕೊಂಡು, ನೀವು ಎಲ್ಲ ಈಗ ಮತ್ತೆ ಬಂದ್ಬಿಟ್ಟು ಎಲೆಕ್ಷನ್ಗೆ ಅದು ಮಾಡಬೇಕು, ಇದು ಮಾಡಬೇಕು, ಅದು ಹಂಗಾಯ್ತು, ಇದು ಹಂಗಾಯ್ತು, ನಿಮಗೂ ಬೇರೆಯವ್ರಿಗೆ ವ್ಯತ್ಯಾಸ ಏನಂಗೆ. ಸೊ ಹಂಗಾಗಿ ನಿಮಗೆ ಇನ್ನೂ 4 ಸರಿ ಕೊಟ್ಟರು ಕೂಡ ನೀವು ಇದೇ ಕೆಲಸ ಮಾಡ್ತಕ್ಕಂಥದ್ದು. ಸೊ ಹಿಂಗಾಗಿ ಇಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು. ಯಾಕೆಂದರೆ ನಾವು ಈಗಾಗಲೇ ನೋಡ್ತಿದ್ವಿ, ಒಂದೇ ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ತುಂಬ ದೀರ್ಘಕಾಲವಾದಂಥ ಅಧಿಕಾರ ಸಿಕ್ಕಿದರೆ ಅಧಿಕಾರ ಯಾವ ರೀತಿ ದುರ್ಬಳಕೆ ಆಗುತ್ತೆ, ಆ ಅಧಿಕಾರನ ದುರ್ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸಮಾಜದಲ್ಲಿ ಏನೇನು ಅವಾಂತರ ತಂದಿರ್ತಾರೆ ಅಂತೇಳಿ ಇಡೀ ದೇಶ, ಇಡೀ ಜಗತ್ತು ಇವತ್ತು ನೋಡ್ತಾ ಇದೆ. ಸೊ ಹಂಗಾಗಿ ಅಧಿಕಾರ ನಿಂತ ನೀರಾಗಬಾರ್ದು, ನಿಂತ ನೀರು ಗಬ್ಬು ವಾಸನೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ಬದಲಾವಣೆ ಮಾಡಿ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆ ಅರ್ಥ ತರಬೇಕು, ಮೇಲ್ಮನೆಗೆ ಒಂದು ಘನತೆ ತರಬೇಕು ಅಂತೇಳಿ ಆ ಮುಖಾಂತರ ಡಾಕ್ಟರ್ ಅರಾ ಮಹೇಶ್ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಡೋದ್ರ ಮುಖಾಂತರವಾಗಿ ಅವ್ರನ್ನ ಹೆಚ್ಚು ಅಧಿಕ ಮತಗಳಿಂದ ಗೆಲ್ಲಿಸಿ ಒಬ್ಬ ಪ್ರಜ್ಞಾವಂತನ ಕಳಿಸಿದ್ದೀವಿ ಅಂತೇಳಿ ನೀವು ಹೆಮ್ಮೆಯಿಂದ ನೀವು ಕಾಲರ್ ಎತ್ಕೊಂಡು ನೀವು ತಿರುಗ್ಬೋದು. ನಾವು ಈ ಪ್ರಜಾಪ್ರಭುತ್ವ ಕಟ್ಟುವಂಥ ನಿಟ್ಟಿನಲ್ಲಿ ನಮ್ಮ ದೊಡ್ಡ ಪಾತ್ರ ಇದೆ ಅಂತ ನೀವು ಹೇಳ್ಕೋಬೋದು ಅಂತೇಳಿ ನಾನೆಲ್ಲ ಪ್ರಜ್ಞಾವಂತರ ಮತದಾರರಲ್ಲಿ ನಾನು ಗೌರವಪೂರ್ವಕವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.